ಬಿಜೆಪಿ ನಾಯಕರು ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ. ದೇಶ ಗಂಭೀರವಾದಂತಹ ಪರಿಸ್ಥಿತಿಯಲ್ಲಿದೆ. ರಾಜ್ಯದಲ್ಲಿ ಅಭಾವ 175 ಭಾಗ ಬೆಳೆ ಹಾನಿಯಾಗಿದೆ. ಬಿತ್ತನೆ ಹಾಕಿರೋದೆಲ್ಲ ಕೂಡ ಪೂರ್ತಿ ಹಾಳಾಗಿದೆ. ರೈತರು ಕಂಗಾಲಾಗಿದ್ದಾರೆ. ಮಳೆ ಇಲ್ಲ. ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಬಹುದು. ಆದರೆ ನಾಗೇಂದ್ರ ಅವರ ವಿಷಯದಲ್ಲಿ ಇಲ್ಲಿವರೆಗೂ ಆಗಿರೋ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಅವರು ನಿರಪರಾಧಿ ಅಂತ ಪ್ರೂವ್ ಆಗಿದೆ. ಹಣ ಪೂರ್ತಿ ಡಿಪಾಸಿಟ್ ಆಗಿದೆ. ಅವರು ರಾಜೀನಾಮೆ ಕೂಡ ಅವಶ್ಯಕತೆ ಇಲ್ಲ. ಈಗ ಬಿಜೆಪಿಯವರು ನಿಜವಾಗೂ ಈ ದೇಶದ ರೈತರ ಬಗ್ಗೆ ಏನಾದರೂ ಕಾಳಜಿ ಇದ್ದರೆ, ಈ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಕಾಳಜಿ ಇದ್ದರೆ ಅವರು ಈ ಅಭಾವ ಪರಿಹಾರವನ್ನ ಕುರಿತು ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಆ ಸಂದರ್ಭದಲ್ಲಿ ಅವರು ಏನ್ ಹೇಳ್ಬೇಕಂತಿದ್ದು ಎಲ್ಲ ಹೇಳಕ್ಕೂ ಅವಕಾಶ ಇರ್ತದೆ. ಆ ಕೆಲಸವನ್ನು ಮಾಡಬೇಕಂತ ಅವ್ರಿಗೆ ಒತ್ತಾಯ ಮಾಡ್ತೀವಿ. ರಾಮ ಮಂದಿರ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಾಗಿದೆ. ಎಷ್ಟೊಂದು ಅವ್ಯವಹಾರ ಆಗಿದೆ. ದೇವರು ಹುಂಡಿನ ಕರೀತಾರೆ ಇವರು ದೇವರ ಹೆಸರು ಹೇಳ್ತಾರೆ. ರಾಮ್ ಭಕ್ತರು ಅಂತಾನೆ ಅವರ ಹೆಸರಲ್ಲಿ ಓಟ್ ತಗೊಳ್ತಾರೆ. ಆದ್ರೆ ದೇವ್ರ ಹುಂಡಿಗೆ ಕನ್ನ ಹಾಕುವಂತ ಜನ, ಇವರಿಗೆ ಏನು ನೈತಿಕ ಹಕ್ಕಿದೆ ಬೇರೆ ಮಾತಾಡೋದಕ್ಕೆ? ಅದನ್ನ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೀನಿ. ನೀವು ಸದನಕ್ಕೆ ಬನ್ನಿ, ಅಭಾವದ ವಿಷಯದಲ್ಲಿ ಚರ್ಚೆ ಮಾಡೋಣ. ಆ ಸಂದರ್ಭದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಹೇಳಿ ಈ ದೇಶದ ರೈತರನ್ನ ಕಾಪಾಡೋ ಕಡೆ ಗಮನ ಕೊಡಬೇಕು. ನೀವು ಸೈಕನ್ನ ಬಿಡಬೇಕು ಅಂತ ವಿರೋಧ ಪಕ್ಷಗಳಿಗೆ ನಾನು ಒತ್ತಾಯವನ್ನು ಮಾಡ್ತೇನೆ.